ಅವ್ವಣ್ಣ ಮ್ಯಾಕೇರಿ ಅವರ ವಿರುದ್ಧ ಮಾತನಾಡಿರುವುದು ಖಂಡನೀಯ. ಅವರು ನಮ್ಮ ಸಮಾಜದ ಶಕ್ತಿ ಎಂದು ಜಿಲ್ಲಾ ಕೋಲಿ ಕಬ್ಬಲಿಗ ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಹೋರಾಟ ಮಾಡುವುದಕ್ಕೆ ಅನುಮತಿ ನೀಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಕೋಲಿ ಸಮಾಜದ ಮುಖಂಡರುಗಳು ಅರ್ಜಿ ಸಲ್ಲಿಸಿದರು. ಇದಕ್ಕೆ ನಮ್ಮ ವಿರೋಧವಿತ್ತು. ಅದಕ್ಕೆ ಅವರು ನಮ್ಮ ಸಮಾಜದ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ತಮ್ಮ ಪಕ್ಷದ ನಾಯಕರಿಂದ ಶಬಾಷ್ಗಿರಿ ಪಡೆಯುವುದಕ್ಕಾಗಿ ವಿರೋಧ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಕೋಲಿ ಸಮಾಜದ ಪರವಾಗಿ ಹೋರಾಟ ಮಾಡುವುದಕ್ಕೆ ಸದಾ ಸಿದ್ಧ. ಆದರೆ ಚಿತ್ತಾಪುರದಲ್ಲೇ ಯಾಕೆ ಮಾಡಬೇಕು ಎಂದು ಪ್ರಶ್ನಿಸಿದರು. ಹೋರಾಟ ಮಾಡುವುದಕ್ಕೆ ಆದರೆ ಕಲಬುರಗಿನಲ್ಲಿ ಮಾಡಿ, ಬೆಂಗಳೂರಿನಲ್ಲಿ ಮಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಮಾಡಿ ಎಂದು ಹೇಳಿದರು. ಬಳಿಕ ಮಾತನಾಡಿ, ನವೆಂಬರ್ 2ನೇ ತಾರೀಕಿನಂದೇ ಯಾಕೆ ಮಾಡಬೇಕಿತ್ತು, ಇವರಿಗೆ ಬೇರೆ ದಿನ ಇರಲಿಲ್ಲವಾ ಎಂದು ಪ್ರಶ್ನೆ ಮಾಡಿದರು. ಅವ್ವಣ್ಣ ಮ್ಯಾಕೇರಿ ಅವರು ಕೋಲಿ ಸಮುದಾಯಕ್ಕೆ ಒಂದು ಶಕ್ತಿಯಾಗಿದ್ದಾರೆ. ಇವರು ಸಹ ಹಲವಾರು ಹೋರಾಟಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸುತ್ತಿದ್ದಾರೆ ಎಂದರು. ಈ ಸಮಾಜವನ್ನು ಚಿತ್ತಾಪುರದಲ್ಲಿ 19ನೇ ತಾರೀಕೇನು RSS ಪಥಸಂಚಲನ ನಿರ್ಣಯ ಮಾಡಿತ್ತು, ಇದು RSSಗೂ ಮತ್ತು ಕೂಲಿ ಸಮಾಜಕ್ಕೂ ಸಂಬಂಧವಿಲ್ಲದ ವಿಷಯ. RSSಗೂ ಮತ್ತು ಈ ಗುಲ್ಬರ್ಗಾ ಜಿಲ್ಲೆಯ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧವಿದೆ, ಅದು ಕೂಲಿ ಸಮಾಜಕ್ಕೆ ಸಂಬಂಧವಿಲ್ಲದ ವಿಷಯ. ನಾನು ಯಾಕೆ ಈ ಮಾತು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ಮೊನ್ನೆ ನಮ್ಮ ಆತ್ಮೀಯರು, ನಮ್ಮ ಕುಲಬಾಂಧವರು ಅದನ್ನು ತಮ್ಮೆದುರು ಮಾಧ್ಯಮದ ಎದುರು ಮಾತಾಡಿದ್ದಾರೆ. 2 ತಾರೀಕು 4ನೇ ತಾರೀಕು ಮಾತಾಡಿದ್ದಾರೆ. ಅದು ಪೇಪರ್ದಲ್ಲಿ ಬಂದಿದೆ. ಅವರು ಸಿದ್ದು ಪೈಲ್ವಾನ್ ಅವರು ಮಾತಾಡಿದ್ದಾರೆ. ಇದು ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವಂಥ ವಿಷಯ. ಅದನ್ನು ನಾವು ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಏಕೆಂದರೆ ಸಮಾಜ ವಿಷಯ ಬಂದಾಗ ಸಮಾಜ ಬಗ್ಗೆ ಮಾತಾಡಿ, ಸಮಾಜ ಬಗ್ಗೆ ಹೋರಾಟದ ಬಗ್ಗೆ ಮಾತಾಡಿ ರಾಜಕೀಯನ ಬಳಸೋದು ಬೇಡ ಅಂತ ನಾವು ಮೊದಲೇ ಒಂದು ಸತಿ ಹೇಳಿದ್ದೀವಿ. ಆದರೆ ಮೊನ್ನೆಯವರು ಅವ್ವಣ್ಣ ಮ್ಯಾಕೇರಿ ಅವರಿಗೆ ತಾವು ಇಲ್ಲಿ ಸಮಾಜದ ಬಗ್ಗೆ ತಾವು ಏನೇನೋ ಮಾತಾಡ್ತಿದ್ದೀರಿ, ಪಾರ್ಟಿಯಲ್ಲಿ ತಮ್ಮ ಹೆಸರು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ನೀವು ಸಮಾಜ ದುರ್ಬಳಕೆ ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದರು ಅವರು. ಅದರಲ್ಲಿ ಯಾವುದೂ ಒಂದು ಇದಿಲ್ಲ, ಅದು ಸತ್ಯಕ್ಕೆ ದೂರ. ಯಾಕೆಂದರೆ ಅವ್ವಣ್ಣ ಮ್ಯಾಕೇರಿಯವರು ಮಾಡ್ತಕ್ಕಂಥ ಕಾರ್ಯಗಳನ್ನು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಲಿ ಸಮಾಜವನ್ನು ಸರಿಯಾಗಿ ಗುರುತಿಸಿದೆ. ಅವರಿಗೆ ಯಾವ ರೀತಿ ಇವರನ್ನು ಸಮಾಜವನ್ನು ತೊಗೊಂಡು ಮುಂದೆ ಹೋಗ್ತಾರೆ, ಸಮಾಜಕ್ಕಾಗಿ ಏನು ಮಾಡ್ತಾರೆ, ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಎಂಬುದು ಇಡೀ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ಜನರಿಗೆ ಗೊತ್ತಿದೆ. ಅನೆಸೆಸರಿಯಾಗಿ ಅವರು ತಾವು ಏನೋ ತಮ್ಮದೇನೋ ಇದು ಮಾಡಲಿಕ್ಕೆ, ತಮ್ಮ ಸಚಿವರನ್ನು ಖುಷಿಪಡಿಸಲಿಕ್ಕೆ, ತಮ್ಮದು ಇದು ಮಾಡೋ ಸಲುವಾಗಿ ಏನೋ ಹೇಳಿರ್ಬೋದು. ಅದಕ್ಕೆ ನಾವೇನು ಅದ್ರ ಬಗ್ಗೆ ಇದು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ವಿಷಯ ಬಂದಾಗ, ಸಮಾಜದ ವಿಷಯ ಬಂದಾಗ ಸಮಾಜವನ್ನು RSSಗೂ ಕೋಲಿ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇಲ್ಲಿ RSS 2 ತಾರೀಕು ಪಥಸಂಚಲನೆ ಮಾಡುವಾಗ ನಾನು ST ಸಮಾಜವನ್ನು, ತಳವಾರ ಪರಿವಾರವನ್ನು ST ಸಮಾಜದ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ 2 ತಾರೀಕಿಗೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದು, ಇದು ಸಮಾಜ ತಪ್ಪು ದಾರಿಗೆ ಎಳೆಯುವಂಥ ಕೆಲಸ. ನೀವು ಮಾಡ್ಬೋದು, ಇವತ್ತಾದರೂ ಮಾಡ್ಬೋದು, ನಾಳೆ ಮಾಡ್ಬೋದು, 13, 14, 15, 17 ಯಾವ ಡೇಟಿಗೆ ಸರ್ಕಾರ ಕೊಡ್ತದೆ ಆ ಡೇಟಿಗೆ ಮಾಡ್ಬೋದಾಗಿತ್ತು. ಆದರೆ ಅವತ್ತೇ ಮಾಡ್ತೀನಿ ಎಂಬುದು ಇದು ವೈಯಕ್ತಿಕ ವಿಷಯ. ಇದು ಕೆಲವರಿಗೆ ಖುಷಿ ಪಡಿಸಕ್ಕಂಥ ವಿಷಯ. ಮೊನ್ನೆ ನಮ್ಮ ಸಿದ್ದು ಪೈಲ್ವಾನ್ ಅವರು ಏನೋ ಹೇಳಿದ್ರು, 20 ವರ್ಷದಿಂದ ದಿವಂಗತ ವಿಠ್ಠಲ್ ಹೇರೂರ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಅವ್ರು ಬಿಟ್ಟು ಹೋದಂಥ ರಥವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಏನೇನೋ ಹೇಳಿದರು. ದಯಮಾಡಿ ನಾನು ಅವರಿಗೆ ಒಂದು ಕಿವಿಮಾತು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ವಿಠ್ಠಲ್ ಹೇರೂರ ಜೊತೆಯಲ್ಲಿ ಸುಮಾರು 30 ವರ್ಷ ನಾನು ಸತತವಾಗಿ ಕೆಲಸ ಮಾಡಿದ್ದೀನಿ. ಅವರು ಹೇಗಿದ್ದರು, ಅವರ ನಡತೆ ಏನು, ಅವರ ಗುಣಗಳೇನು, ಅವರ ಹೋರಾಟ ಏನು, ಅದೆಲ್ಲ ನಾನು ಮನಗಂಡಿದ್ದೀನಿ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಾನು 2004ರಲ್ಲಿ ವಿಠ್ಠಲ್ ಹೇರೂರ್ಜಿಯವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಆ ಸ್ಪರ್ಧೆ ಮಾಡಿದಾಗ 5 ಜನ ಶಾಸಕರನ್ನು ಪಾಟೀಲರು ಆರಿಸಿ ಬಂದರು ಇಡೀ ಗುಲ್ಬರ್ಗಾ ಕ್ಷೇತ್ರಕ್ಕೆ. ವಿಠ್ಠಲ್ ಹೇರೂರ್ಜಿಯವರು ಸೋತಾಗ ಚಿತ್ತಾಪುರ ಕೋಲಿ ಸಮಾಜ ಮೊಟ್ಟ ಮೊದಲಿಗೆ ಚಿತ್ತಾಪುರದಿಂದ ಸನ್ಮಾನ್ಯ ಶ್ರೀ ದೇವೇಗೌಡ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಫ್ಯಾಕ್ಸ್ ಮುಖಾಂತರ ಕಳಿಸಿದೆವು. ಮತ್ತು
ಲೆಟ್ರನ್ನು ಸಮಾಜದ ಹೆಸರು ಲೆಟ್ರನ್ನ ಟೈಪ್ ಮಾಡಿಸಿ ನಾನು ಮಲ್ಲಿಕಾರ್ಜುನ್ ಎಮ್ಮೆನೂರು ದೇವೇಂದ್ರ ಅಣಕಲ್ ಸುಮಾರು ಜನ ನನ್ನ ಸಮಾಜದವರು ಸೇರಿ ದೇವೇಗೌಡರ ಮನೆಗೆ ಹೋಗಿ ದೇವೇಗೌಡರ ಕೈಯಾಗ ಒಂದು ಲೆಟರ್ ಕೊಟ್ಟು ವಿಠ್ಠಲ್ ಹೇರೂರನ್ನ MLC ಆಗಿ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೆವು. ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದೆವು. ಚಿತ್ತಾಪುರ ಇದು ಮೊದಲನೇ ಎತ್ತಿದ ಸ್ಟೆಪ್ ಪೊಲೀಸ್ ಹೇರೂರು ಬೀಜ ಬಗ್ಗೆ. ಈಗ ನಿನ್ನೆ ಮೊನ್ನೆ ಮಾತಾಡ್ತಾರೆ ಅವ್ರು ಆಡ್ಲಿಕ್ಕೆ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ನಾವು ಮಾಡಿದ ಕಾರ್ಯಗಳನ್ನು ನಾವು ಹೇರೂರ ಬಗ್ಗೆ ಹೇಳ್ತಾ ಇದ್ದೀವಿ. ನಮ್ಮ ನಾಯಕರಾದ ಶ್ರೀ ಅವರ್ಣ ಮೈಕೇರಿ ಅವರ ವ್ಯಕ್ತಿಯಲ್ಲ ಸಮಾಜದ ಶಕ್ತಿಯಾಗಿ ಇವರ ಬಗ್ಗೆ ಹಗುರವಾಗಿ ಮಾತನಾಡುವ ನೈತಿಕತೆ ಕೆಲವರಿಗೆ ಇರುವುದಿಲ್ಲ. ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ. ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಮುಖಂಡರು ಗೊಂದಲದ ಗೂಡಾಗಿರುವ 2ನೇ ತಾರೀಕಿನ ಪಥಸಂಚಲನ ದಿವಸ ಕೋಲಿ ಕಬ್ಲಿಗ ಮತ್ತು ST ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಮತ್ತು ತಳವಾರ ST ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಇದರಿಂದ ಸಮಾಜದ ಯುವಕರಿಗೆ ದಿಕ್ಕು ತಪ್ಪಿದಂತಾಗುತ್ತದೆ. ಈ ಬಗ್ಗೆ ಮನವಿ ಮಾಡುವುದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಕಲಬುರಗಿ ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು. ಅದರಿಂದ ಯಾರಿಗೂ ಖುಷಿಪಡಿಸಲು ನಡೆಸುತ್ತಿರುವ ಹೋರಾಟವಾಗಿದೆ. ಇದಕ್ಕೆ ನಮ್ಮ ಬೆಂಬಲವಿಲ್ಲ ಎಂದು ಹೇಳುವುದರಲ್ಲಿ ತಪ್ಪೇನಿದೆ. ನಾನು ಸರಿಯಾಗಿ ಹೇಳಿದ್ದಾರೆ, ಅವರು ಸರಿಯಾಗಿ ಹೇಳಿದ್ದಾರೆ. ಇದೇ ನೆನಪಾಗಿಟ್ಟುಕೊಂಡು ಕೆಲವರು ಅವರ್ಣ ಮೇಕೆಯವರು ಸಮಾಜದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ, RSS BJPಗೆ ಖುಷಿಪಡಿಸಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. ಆದರೆ ಅವರ್ಣ ಮೇಕೆಯವರು ತಮ್ಮ 35 ವರ್ಷದ ಸಮಾಜ ಸೇವೆಯಲ್ಲಿ ಸಮಾಜದ ವಿಷಯದಲ್ಲಿ ರಾಜಕೀಯ ಮಾಡುವ ಇತಿಹಾಸವಿಲ್ಲ. ಒಂದು ವೇಳೆ ಅವರು ಹಾಗೆ ಮಾಡಿದರೆ ಎಂದೋ ಅವರು MLC ಆಗಬಹುದಿತ್ತು. ಏಕೆಂದರೆ 2014ರಲ್ಲಿ ಯಾನಗುಂದಿಯಲ್ಲಿ ಅಕಾಡೆಮಿ ಹೆಸರಿನಲ್ಲಿ ಸುಮಾರು 5 ಲಕ್ಷ ಜನ ಸೇರಿಸಿ ST ಕಡತ ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಂದರ್ಭದಲ್ಲಿ ಪಕ್ಷಕ್ಕಿಂತ ಸಮಾಜವೇ ಮುಖ್ಯವೆಂದು ಸಮಾವೇಶ ಮಾಡುವ ಆಕ್ಷೇಪ ಹೊತ್ತಿ ಅವರಿಗೆ ಪಕ್ಷದಿಂದ ಎಷ್ಟೋ ವರ್ಷ ತೊಂದರೆ ಮಾಡಿದರು. ಅದರಂತೆ 2013ರಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ST ಕಡತ ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಲುವಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು 7 ದಿವಸ ಧರಣಿ ಸತ್ಯಾಗ್ರಹ ಮಾಡಿ 5,000 ಜನ ಸೇರಿಸಿ ಅರೆಬೆತ್ತಲೆ ಬೃಹತ್ ಪ್ರತಿಭಟನೆಯನ್ನು ಮುಖಾಂತರ ಸರ್ಕಾರದ ವಿರುದ್ಧ ಸುವರ್ಣಸೌಧ ಮುತ್ತಿಗೆ ಹಾಕಿರುವ ಇತಿಹಾಸವಿದೆ. ಯಾವತ್ತೂ ಸಮಾಜಮುಖಿಯಾಗಿ ಹೋರಾಟ ಮಾಡುವ ಅವರ್ಣ ಮೈಕೇರಿಯವರಿಗೆ 2024-25ನೇ ಸಾಲಿನಲ್ಲಿ ಎತ್ತು ಬಂಡಿಗಳಿಂದ ಐತಿಹಾಸಿಕವಾದ 3 ದಿನಗಳ ಹೋರಾಟದ ಫಲವಾಗಿ ರೈತರ ಖಾತೆಗೆ 667 ಕೋಟಿ ಹಣ ಬಿಡುಗಡೆ ಮಾಡಿದ ಮಹಾನ್ ನಾಯಕರಾಗಿದ್ದಾರೆ. ಅದರಂತೆ ಚಿತ್ತಾಪುರದಲ್ಲಿ ಕಾಗಿಡ ನದಿ ಮತ್ತು ರೈತರ ಜಮೀನುಗಳಲ್ಲಿ ನಡೆದಿರುವ ಸುಮಾರು 2,500 ಕೋಟಿ ಅಕ್ರಮ ಮರಳುಗಾರಿಕೆಯಲ್ಲಿ ಸರ್ಕಾರಕ್ಕೆ ತೆರಿಗೆ ವಂಚನೆಯಿಂದ ಅಧಿಕೃತವಾಗಿ ಬಯಲಿಗೆಳೆದ ಧೀಮಂತ ನಾಯಕರಾಗಿದ್ದಾರೆ. ಈಗ ಅವ್ವಣ್ಣ ಮ್ಯಾಕರಿ ಅವರಿಗೆ ಆರೋಪ ಮಾಡಿದ್ರು, ಅವರು ಇಲ್ಲ RSS ಪರವಾಗಿ ಇದು ಮಾಡ್ತಾರ. ಇವತ್ತು ಅವ್ವಣ್ಣ ಮ್ಯಾಕರಿ ಅವರು ಹೋರಾಟ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವತ್ತ ದೇವಾನಂದ ಕಲಬುರ್ಗಿಯಲ್ಲಿ ಸಮಾಜದ ಯುವಕನಿಗೆ ಆತ್ಮಹತ್ಯೆ ಮಾಡ್ಕೊಂಡ ಟೈಮಲ್ಲಿ 45 ದಿನ ಧರಣಿ ಸತ್ಯಾಗ್ರಹ ಮಾಡಿದ್ವಿ DC ಆಫೀಸ್ ಎದುರುಗಡೆ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದ್ದೆವು. ಚಿಣುಮಗೇರಿಯಲ್ಲಿ ಒಂದು ಹುಡುಗಿ ಸಾಂಬಾರ್ನಲ್ಲಿ ಬಿತ್ತು. ಅದೇ ನಾವು ಹೇಳಬತ್ತಿಲ್ಲ ಸರ್, ನಾವು ನಿಮಗೆ ಹೇಳಬತ್ತಿಲ್ಲ. ಆ ಹುಡುಗಿ ಸಾಂಬಾರ್ನಲ್ಲಿ ಬಿದ್ದಾಗ ಸಮಾಜ ಮೇಲೆ ಕಳಕಳಿ ಹೇಳ ಸರ್. ನಾವು ಸಮಾಜ ಮೇಲೆ ಅವ್ವಣ್ಣ ಮ್ಯಾಕೇರಿ ಅವರು ಸಮಾಜಗೋಸ್ಕರ ಹಗಲು ರಾತ್ರಿ ದುಡಿತಕ್ಕಂಥ ವ್ಯಕ್ತಿ. ಸಮಾಜ ಬಗ್ಗೆ ಬಂದಾಗ ಪಕ್ಷಪಾತ ಏನಿಲ್ಲ. ಮೊದಲು ಹೇಳ್ತಾರ ಅವರು, ನಾ BJP ನಾ ಏನೂ ಇಲ್ಲ, ನನಗ BJP ಮುಖ್ಯ ಅಲ್ಲ, ನನ್ನ ಸಮಾಜ ಮುಖ್ಯ ಅಂತ ಹೇಳೋ ವ್ಯಕ್ತಿ ಅವನು ಅವ್ವಣ್ಣ ಮ್ಯಾಕೇರಿ. ಹಂಗಂತ ಯಾಕ ಸಮಾಜದವರಿಗೆ ತಪ್ಪ ದಾರಿ ಎಳೆಯವರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತು ಅನ್ಯಾಯ ಆದರೆ, ಕೋಲಿ ಸಮಾಜಕ್ಕೆ ಅನ್ಯಾಯ ಆದ್ರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರು ಇದ್ರೆ ಅದು ಅವ್ವಣ್ಣ ಮ್ಯಾಕೇರಿ. ಎಲ್ಲೇ ಆಗಲಿ ಸಮಾಜಕ್ಕೆ ಅನ್ಯಾಯ ಆಗಲಿ. ಇವತ್ತು ಚಿಣುಮಗೇರಿ ಆಯ್ತು, ರೈತ ಪರ ಹೋರಾಟ ಮಾಡಿದ 667 ಕೋಟಿ ರೂಪಾಯಿ ಸಂಚಾರ ಮಾಡಿದಂತ ದಿಟ್ಟ ನಾಯಕ ಅವ್ವಣ್ಣ ಮ್ಯಾಕೇರಿ. 20,000 ರೈತರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವ್ರು ಮಾಡಿದ್ರು. ಅವರು 3 ದಿನ ಹೋರಾಟ ಮಾಡಿದ್ರು, 3 ದಿನ ಸತತವಾಗಿ. ಜೈನಾಪುರದಲ್ಲಿ ಘಟನೆ ಅದು. ಜೈನಾಪುರ್ನಲ್ಲಿ ಘಟನೆ ಎಷ್ಟು ಸರ್? 1000 ತಮಗೆ ಅದ ನೋಡ್ರಿ. ಅದ್ರೊಳಗೆ
ಒಂದು 20-30 ಘಟನೆ, ಸಾವಿರಾರು ಘಟನೆಗಳಿಗೆ ಅವ್ವಣ್ಣ ಮ್ಯಾಕೇರಿ ಅವರು ನ್ಯಾಯ ಕೊಡಂತ ಕೆಲಸ ಮಾಡಿದ್ದಾರೆ ಅವ್ರ ಸಮಾಜಗೋಸ್ಕರ. ಈಗ ಯಾರೋ ಬಂದು ಏನೋ ಬಂದು ಹೇಳ್ತಾರಂತಂದು ಅದು ಇದು ಅಂತಲ್ಲ ಸರ್, ಬಟ್ ಸಮಾಜ ಪರವಾಗಿ ನಿಜವಾಗ ಹೋರಾಟ ಯಾರು ಮಾಡ್ತಾರೆ ನಮ್ಮ ಸಮಾಜ ಯುವಕರಿಗೆ ಗೊತ್ತದ, ಸಮಾಜ ಜನರಿಗೆ ಗೊತ್ತಾಗಬೇಕು. ಸಮಾಜ ಜನರಿಗೆ ತಪ್ಪು ಸಂಜೆ ಯಾರಿಗೋ ಖುಷಿ ಪಡಿಸೋಕೆ ಮಾಡ್ತಾರಂತಂದು ಹೋರಾಟ ಅದು ಹೋರಾಟ ಅಲ್ಲ ಸರ್. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಸುರೇಶ್ ಬೆನಕನಹಳ್ಳಿ, ತಮ್ಮಣ್ಣ ಡಿಗ್ಗಿ, ಶಿವಕುಮಾರ್ ತಳವಾರ್, ಶರಣಪ್ಪ ನಾಟಿಕರ್, ಪ್ರೇಮ್ ಕೋಲಿ, ಮಲ್ಲಿಕಾರ್ಜುನ್ ರಟ್ಕಲ್, ಮಲ್ಲಿಕಾರ್ಜುನ್ ಗುಡ್ಡದ, ರಮೇಶ್ ಜಮಾದಾರ್, ರಾಕೇಶ್ ಜಮಾದಾರ್, ಸಾಯ್ಬಣ್ಣ ಜಾಲ್ಗಾರ್, ಮಂಜುನಾಥ್ ಕಮಲಾಪುರ್, ಅಶೋಕ್ ದುದ್ನಿ, ಪ್ರವೀಣ್ ಜಮಾದಾರ್, ಶರಣು ಕೋಳೂರ್ ಸೇರಿದಂತೆ ಜಿಲ್ಲಾ ಕೋಲಿ ಕಬ್ಬಲಿಗ ತಳವಾರ್ ಸಮುದಾಯಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.